Hi students, in last class we are discussing about the grep command along with their some of the operations. Okay, in extended class we discussed about some of the operations. Okay, first one is ignoring case means we are not going to bother about the what is the in which case we return the pattern means case sensitive will not going to apply here. Case sensitive will be removed. Okay, means case sensitive will be ignored. We are going to select the pattern, that is I. Next, hyphen V, deleting line means the hyphen V option select all line except those containing the pattern. Suppose ಡೈರೆಕ್ಟ್ ಅನ್ನೋದು ಲೈನಲ್ಲಿದ್ದರೆ ಆ ಲೈನ್ ಡಿಲೀಟ್ ಆಗಲ್ಲ. ಯಾವ ಲೈನಲ್ಲಿ ಡೈರೆಕ್ಟ್ ಅನ್ನೋ ಪದ ಇರಲ್ವೋ ಆ ಲೈನ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ಮೀನ್ಸ್ ಯು ಕ್ಯಾನ್ ಸಿ ಹಿಯರ್ these are the lines which is deleted because there is no pattern card direct here. ಸೊ ಈ ಲೈನ್ಸಲ್ಲಿ ಡೈರೆಕ್ಟ್ ಅನ್ನೋ ಓಡಿಲ್ಲ, ಸೊ ಇದೆಲ್ಲ ಡಿಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಡಿಸ್ಪ್ಲೇಯಿಂಗ್ ಲೈನ್ ನಂಬರ್ಸ್ ಯೂಸಿಂಗ್ ಐಫನ್ ಎನ್. ಓಕೆ, ಮೀನ್ಸ್ ಯಾವುದು using this marketing pattern you are going to display the line numbers. means ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾವ ಲೈನಲ್ಲಿ ಮಾರ್ಕೆಟಿಂಗ್ ಅಂತ ಪ್ಯಾಟ್ರನ್ ಇದೆಯೋ ಇಟ್ is going to start with line number and also the line will be displayed. ಓಕೆ, ಯಾವ ಲೈನಲ್ಲಿ ಮಾರ್ಕೆಟಿಂಗ್ ಅಂತ ಇರುತ್ತೋ ಆ ಲೈನ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಮತ್ತು ದಿ ಕಂಟೆಂಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ದಟ್ ಈಸ್ ಐಫನ್ ಎನ್. ನೆಕ್ಸ್ಟ್, ಕೌಂಟಿಂಗ್ ಲೈನ್ ಕಂಟೈನಿಂಗ್ ಪ್ಯಾಟ್ರನ್. ಫಾರ್ ದ್ಯಾಟ್ ದಿ ಆಪ್ಷನ್ ಈಸ್ ಐಫನ್ ಸಿ. ಓಕೆ, ಸಪೋಸ್ grep hyphen c director, this is the emp.lst means file name. emp.lst ಫೈಲಲ್ಲಿ ಡೈರೆಕ್ಟ್ ಅನ್ನೋ ವರ್ಡು ಎಷ್ಟು ಲೈನಲ್ಲಿದೆ ಅಂತ ಕೌಂಟ್ ಮಾಡಿಬಿಟ್ಟು ಇಟ್ ಗೋಯಿಂಗ್ ಟು ಗಿವ್ ದಿ ಔಟ್ಪುಟ್. ಸಪೋಸ್ 100 ಲೈನ್ಸ್ ಇರುತ್ತೆ emp.lst ಲಿಸ್ಟಲ್ಲಿ. ಔಟ್ ಆಫ್ 100 ಲೈನ್ಸ್ ಸಪೋಸ್ 55 ಲೈನಲ್ಲಿ ಡೈರೆಕ್ಟ್ ಅನ್ನೋ ಪ್ಯಾಟ್ರನ್ ಇತ್ತು ಅಂದರೆ ದಿ ಔಟ್ಪುಟ್ ವಿಲ್ ಬಿ 55. ಓಕೆ, ದಟ್ ಈಸ್ ದಿ ಯೂಸ್ ಆಫ್ ಐಫನ್ ಸಿ. ನೆಕ್ಸ್ಟ್, hyphen L option display only the name of the file containing the pattern. Okay, we know that why we are using star. Okay, star is used for listing all the file according to our wildcard. Okay, but here another one trick is there, that ಇಲ್ಲಿ ಏನು ಹೇಳ್ತಿದ್ದಾರೆ, ಐಫನ್ ಎಲ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಮ್ಯಾನೇಜರ್ ಅನ್ನೋ ಪ್ಯಾಟ್ರನ್ನು ಯಾವ ಲೀಸ್ಟಲ್ಲಿದೆಯೋ ಯಾವ ಫೈಲಲ್ಲಿದೆಯೋ ಆ ಫೈಲ್ ಮಾತ್ರ ಲೀಸ್ಟ್ ಆಗಬೇಕು. ಓಕೆನಾ, ಈಗ 3 ಫೈಲ್ ಇದ್ದಾವೆ ಅಂತ ತಿಳ್ಕೊಳ್ಳಿ. emp.lst, emp1.lst, emp2.lst. ಓಕೆ, ವಾಟ್ ದೇ ಆರ್ ಟೆಲ್ಲಿಂಗ್, ಮ್ಯಾನೇಜರ್ ಇದರಲ್ಲಿದೆಯಾ, ಫಸ್ಟ್ emp.lstನಲ್ಲಿ ಇದೆಯಾ? ಎಸ್, ಮ್ಯಾನೇಜರ್ ಇದ್ದಾನೆ. ಓಕೆ, ನೆಕ್ಸ್ಟ್ ನಾನು ಎಲ್ಲೂ ನೋಡೋಕ್ಕೆ ಹೋಗೋಲ್ಲ. ಏನಕ್ಕೆ ಅಂದರೆ ಫಸ್ಟ್ ಲೈನಲ್ಲೇ ಮ್ಯಾನೇಜರ್ ಇದ್ದಾನೆ ಅಂದರೆ ದ್ಯಾಟ್ ಫೈಲ್ ನೇಮ್ ವಿಲ್ ಬಿ ಡಿಸ್ಪ್ಲೇಡ್. ನೆಕ್ಸ್ಟ್ ಇದರಲ್ಲಿದ್ದಾನ emp1.lst, ನೋ, ಇದರಲ್ಲೂ ಇಲ್ಲ. ಓಕೆ, ಮೀನ್ಸ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಡಿಸ್ಪ್ಲೇ. ಓಕೆ, ಆ್ಯಸ್ ಎ ಔಟ್ಪುಟ್. ಮ್ಯಾನೇಜರ್ ಇಲ್ಲಿದ್ದಾನೆ ಮೀನ್ಸ್ emp.lst, emp2.lst ಫೈಲ್ ನೇಮ್ ವಿಲ್ ಬಿ ಡಿಸ್ಪ್ಲೇಡ್. ಓಕೆ, emp2.lst, emp.lst ಫೈಲ್ ಪ್ರಿಂಟ್ ಆಗಿದೆ. ಮೀನ್ಸ್ ಯಾವ ಫೈಲಲ್ಲಿ ಈ ಪ್ಯಾಟ್ರನ್ ಇದೋ
ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಮ್ಯಾಚಿಂಗ್ ಮಲ್ಟಿಪಲ್ ಪ್ಯಾಟ್ರನ್. ಓಕೆ, with the -e option you can match 3 Agarwal by using the grep like this. Means suppose ನೀವು ಮೆನ್ಷನ್ ಮಾಡ್ಬೇಕಾದ್ರೆ ಒಂದು ಫೈಲಲ್ಲಿ emp.lst ಅನ್ನೋ ಫೈಲಲ್ಲಿ ಯೂನಿಕ್ಸ್ನ ನೀವು 3 ಥರ ಬರೆದಿರ್ತೀರ. ಸಪೋಸ್ ಯೂನಿಕ್ಸ್ ಅಂತ ಬರೆದಿರ್ತೀರ, ಮೀನ್ಸ್ ಯೂಸಿಂಗ್ ಸ್ಮಾಲ್ ಲೆಟರ್ಸ್ Unix, this is capital letter Unix, this is combination of small letter and big letter. Next ಈ ಥರ ಎಲ್ಲ ಬರೆದಿರ್ತೀರ. ಬಟ್ ನಾನು ಈ ಗ್ರೆಪ್ ಕಮಾಂಡಲ್ಲಿ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಗ್ರೆಪ್ -e I will going to place Unix this case pattern here. Next agar -e here I am going to place this one. -e I will going to place here, but I am not going to place here this one. Okay, ಇದನ್ನು ನಾವು ಪ್ಲೇಸ್ ಮಾಡಲ್ಲ ಈ ಕಮಾಂಡ್ ಲೈನಲ್ಲಿ. ಅವಾಗ ಏನಾಗುತ್ತೆ, ಓನ್ಲಿ this 3 file will be matched. This is not going to match. This is even though Unix ಅನ್ನೋದು ವರ್ಡ್ ಇದೆ, ಬಟ್ ಇದು ಮ್ಯಾಚ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಇಯರ್ ನಾನು ಕೊಟ್ಟಿರೋದು 3 ಮ್ಯಾಚಸ್ ಪ್ಯಾಟ್ರನ್. ಒನ್ ಇಸ್ ದಿಸ್ ಕೇಸ್. ಓಕೆ, ಒಂದು ಲೆಟರು ಸ್ಮಾಲೋ ಇಲ್ಲಾಂದರೆ ಅಲ್ಲ ಕ್ಯಾಪಿಟಲ್ಲೋ ಇಲ್ಲಾಂದರೆ ಸ್ಮಾಲ್ ಲೆಟ್ರೋ ಒಂದು ಮಿಸ್ ಆದರೂ ಇಟ್ ನಾಟ್ ಗೋಯಿಂಗ್ ಟು ಮ್ಯಾಚ್. ಓಕೆ, ದಿಸ್ ಈಸ್ ಹೌ ದಿ -e ಎಕ್ಸಿಕ್ಯೂಟ್. ಓಕೆ, ನೆಕ್ಸ್ಟ್ ಟೇಕ್ ಪ್ಯಾಟ್ರನ್ ಫಾರ್ ಎ ಫೈಲ್. ಇಲ್ಲೇನು ಮಾಡ್ತಿದ್ವಿ ಅಂದರೆ ಫಸ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ಪ್ಯಾಟ್ರನ್ನ ಏನೇನು ಲೀಸ್ಟ್ ಮಾಡಬೇಕು ಅದನ್ನೆಲ್ಲ ಒಂದು ಫೈಲಲ್ಲಿ ಸ್ಟೋರ್ ಮಾಡ್ತಿದ್ದೀವಿ. ಡೈರೆಕ್ಟು, ಮ್ಯಾನೇಜರು, ಚೇರ್ಮನ್ನು. ಓಕೆನಾ, ನಾನು ಡೈರೆಕ್ಟನ್ನು, ಮ್ಯಾನೇಜರನ್ನು, ಚೇರ್ಮನನ್ನು 3 ಪ್ಯಾಟ್ರನ್ನ ಒಂದು ಫೈಲಲ್ಲಿ ಸ್ಟೋರ್ ಮಾಡ್ತೀನಿ. ಓಕೆ, pattern.lst ಅಂತ. ಓಕೆ, ಈಗ ಗ್ರೆಪ್ ಕಮೆಂಡ್ ಯೂಸ್ ಮಾಡಿಬಿಟ್ಟು ಎಲ್ಲಿ ಡೈರೆಕ್ಟ್ ಇರುತ್ತೋ, ಎಲ್ಲಿ ಮ್ಯಾನೇಜರ್ ಇರ್ತಾನೋ, ಎಲ್ಲಿ ಚೇರ್ಮನ್ ಇರ್ತಾನೋ ಆ ಲೈನು ಪ್ರಿಂಟ್ ಆಗಬೇಕು, ಮೀನ್ಸ್ ಲೀಸ್ಟ್ ಆಗಬೇಕು. ಆ ಥರ ನಾನು ಗ್ರೆಪ್ ಕಮೆಂಟ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಗ್ರೆಪ್ -f pattern.lst, this containing 3 patrons. One is director, manager, chairman. ಓಕೆ, ಯಾವ ಫೈಲಲ್ಲಿ ಹುಡುಕ್ತಾ ಇದ್ದೀನಿ, ಈ 3 ಪ್ಯಾಟ್ರನ್. pattern.lstನಲ್ಲಿ 3 ಪ್ಯಾಟ್ರನ್ ಇದ್ದಾವೆ, ಡೈರೆಕ್ಟರು, ಮ್ಯಾನೇಜರು, ಚೇರ್ಮನ್ನು. ಓಕೆ, ಅದರಲ್ಲಿ ನಾನು ಈ ಫೈಲಲ್ಲಿ ಚೆಕ್ ಮಾಡ್ತೀನಿ. ಈ 3 ಪ್ಯಾಟ್ರನ್ ಇದ್ದಾಗ ಆ ಲೈನ್ನ ಪ್ರಿಂಟ್ ಮಾಡಬೇಕು. ಯು ಕ್ಯಾನ್ ಸಿ ದಟ್ ಡೈರೆಕ್ಟರು, ಚೇರ್ಮನ್ನು, ಡೈರೆಕ್ಟರು, ಮ್ಯಾನೇಜರ್, ಡೈರೆಕ್ಟರ್. ಇದು ಮಾತ್ರ ಪ್ರಿಂಟ್ ಆಗಿದೆ, ಅದರ್ಸ್ ಆರ್ ನಾಟ್ ಪ್ರಿಂಟೆಡ್. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಆಪ್ಷನ್ ವಿತ್ ಗ್ರೆಪ್ ಕಮೆಂಟ್. ಓಕೆ, ನೆಕ್ಸ್ಟ್ ಬೇಸಿಕ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಇಫ್ ಎನಿ ಎಕ್ಸ್ಪ್ರೆಷನ್ ಯೂಸ್ ಮೆನಿ ಆಫ್ ದಿಸ್ ಮೆಟಾ ಕ್ಯಾರೆಕ್ಟರ್ it is termed as a regular expression. ಮೀನ್ಸ್ ನಾವು ಸ್ವಲ್ಪ ಮೆಟಾ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸ್ಟಾರು, ಕ್ವಶನ್ ಮಾರ್ಕು, ಡಾಟು, ಬ್ರಾಕೆಟು, ಈ ಥರ. ಓಕೆ, these are the some of the meta character. Using this meta character we are going to express the regular expression. Okay, means grep command allu ನಾವು ಸಮ್ ಆಫ್ ದಿ ಸಿಂಬಲ್ಸ್ನ ಯೂಸ್ ಮಾಡಿಬಿಟ್ಟು we are going to write the pattern, that is we are going to call it as regular expression. Okay, the below table shows the basic regular expression. Means using this table we can
form the basic regular expression. Okay, using set of character set. Okay, expression and symbol or expression, and how we are going to match us. Suppose star is there, it's going to matches zero or more occurrence of the previous character. Means previous character ಅಂದರೆ A ಅಂತ ಇದ್ದರೆ this is going to matches zero or more occurrence means A ಈ ಥರ we are going to matches. Next G star nothing or G, double G, triple G, 4G, etc. This is how we are going to use G star. Next dot, a single character means after, suppose after G we want to write the numbers of character, means after G we can write only one character like A ಇಲ್ಲಾಂದರೆ A ಜಾಗದಲ್ಲಿ B or B ಜಾಗದಲ್ಲಿ C ಈ ಥರ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟು ಡಾಟ್ ಸ್ಟಾರ್ ನಥಿಂಗ್ ಆರ್ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ ಮೀನ್ಸ್ ಏನಾರ ಬರಿಬೋದು, ಇಲ್ಲಾಂದರೆ ವಿ ಕ್ಯಾನ್ ರೈಟ್ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್. ನೆಕ್ಸ್ಟ್ ಇನ್ಸೈಡ್ ಸ್ಕ್ವೇರ್ ವಿ ಆರ್ ಪ್ಲೇಸಿಂಗ್ PQR. ಓಕೆನಾ, ಎ ಸಿಂಗಲ್ ಕ್ಯಾರೆಕ್ಟರ್ PQRC ಯಾವುದಾರ ಒಂದು ಕ್ಯಾರೆಕ್ಟರ್ನ ವಿ ಕ್ಯಾನ್ ಮೆನ್ಷನ್. ಓಕೆ, ನೆಕ್ಸ್ಟು square bracket C1 to C2, a single character matching ASCII range shown by C1 and C2 means what is the ASCII character of C1 we have to see, and what is the ASCII character of C2 we can see. Suppose I am going to give the example. Open square bracket 1 to 9 means within the 1 to 9 range we can write single character. Okay, that is the meaning of this. Next 0 to 9, a digit between 0 and 9. Okay, means what are the numbers will come in between 0 to 9 we can write here. Okay, next here this one, a single character which is not a PQR means ಈಗ ನಾನು ಸ್ಕ್ವೇರ್ ಬ್ರಾಕೆಟಲ್ಲಿ ಈ ಸಿಂಬಲ್ ಯೂಸ್ ಮಾಡಿಬಿಟ್ಟು ABC ಬರೆದಿದ್ದೀನಿ ಅಂದರೆ ವಿತೌಟ್ ವಿ ಆರ್ ಗೋಯಿಂಗ್ ಟು ನಾಟ್ ಅಕ್ಸೆಪ್ಟ್ ದಿ ABC ಬಿಟ್ಟು ಬೇರೆ ಕ್ಯಾರೆಕ್ಟ್ರು ಬಂದಾಗ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ. ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್. ಓಕೆ, ನೆಕ್ಸ್ಟ್ next one is this symbol or expression. You can see that open square bracket with using cap symbol, small a to z and capital letter A to Z. Okay, means non alphabetic character means it going to accept only non alphabetic, nothing but it going non-alphabetic character means it going to accept only 1 2 3 means it going to accept numbers. Okay, next cap pet pattern pet at beginning of line means ಯಾವ್ದಾರ ಒಂದು ಲೈನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಶುಡ್ ಸ್ಟಾರ್ಟ್ ವಿತ್ ಪೆಟ್. ಓಕೆ, ನೆಕ್ಸ್ಟು ಪೆಟ್ ಡಾಲರ್ ಮೀನ್ಸ್ ಪ್ಯಾಟ್ರನ್ ಪೆಟ್ ಅಟ್ ದಿ ಎಂಡ್ ಆಫ್ ದಿ ಲೈನ್. ಒಂದು ಲೈನ್ನ ಎಂಡ್ ಮಾಡ್ತಿದ್ದೀವಿ ಅಂದರೆ ಅದು ಇಟ್ ಗೋಯಿಂಗ್ ಶುಡ್ ಬಿ ಎಂಡ್ ವಿತ್ ಪೆಟ್ ಓನ್ಲಿ. ಓಕೆ, ನೆಕ್ಸ್ಟು ಕ್ಯಾಪ್ ಬ್ಯಾಶ್ ಡಾಲರ್ ಮೀನ್ಸ್ ಬ್ಯಾಶ್ as the only word in the line means a line alli we should mention only bash not other means I am not going to write call means
I am going to use cap symbol and dollar symbol means ಆ ಲೈನಲ್ಲಿ ಕಾರ್ ಮಾತ್ರ ಇರಬೇಕು. ನೆಕ್ಸ್ಟ್ KAR T ಬರಬಾರ್ದು, ಇಲ್ಲಾಂದರೆ H ಬರಬಾರ್ದು, ಇನ್ನೇ ಮುಂದೆ ಏನೂ ಇರಬಾರ್ದು. ಓನ್ಲಿ ದಿಸ್ ಶುಡ್ ಬಿ ದೇರ್. ಓಕೆ, ನೆಕ್ಸ್ಟ್ ದಿಸ್ ಒನ್, ಲಾಸ್ಟ್ ಒನ್, ಕ್ಯಾಪ್ ವಿತ್ ಡಾಲರ್, ಲೈನ್ ಕಂಟೈನಿಂಗ್ ನಥಿಂಗ್. ಆ ಲೈನಲ್ಲಿ ಏನೂ ಇರಬಾರ್ದು. ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್. We know that if you write in the square bracket A B C ಅಂತ ಮೆನ್ಷನ್ ಮಾಡಿದ್ದೀನಿ ಅಂದರೆ we should choose only one single character out of 3 character. means 3 character one characterನ ಚೂಸ್ ಮಾಡಬೇಕು. ಓಕೆನಾ? ಯೂಸಿಂಗ್ ದಿಸ್ square bracket we are going to write the Agarwal pattern. Okay, how we are going to write like this? Here you can see that in rectangular there are 2 character. I am going to choose only one character, A or A. Okay na? A. Next G as it is I will write. Okay, next will be A or R means A mention ಮಾಡ್ತೀನಿ, ಇಲ್ಲಾಂದರೆ R ಮೆನ್ಷನ್ ಮಾಡ್ತೀನಿ. ಓಕೆನಾ? ಲೈಕ್ ದಿಸ್. ನೆಕ್ಸ್ಟ್ A or R means A or R I am going to mention. Okay, like this we are going to choose any one of the character here. means ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ಮ್ಯಾಚ್ ಆಗುತ್ತಾ ಪ್ಯಾಟ್ರನ್ ಅನ್ನೋದನ್ನು ನಾವು ನೋಡಬೇಕು. ಓಕೆ, we are going to see it. Okay, like this we are going to use bracket. within bracket if suppose P Q R S ಇದೆ ಅಂದರೆ ಒಂದು ಪ್ಯಾಟ್ರನ್ ಬರಬೇಕು ಅಂದರೆ out of 4 only one letter will be chosen. Okay, like that. Okay, next negation class. for this symbol is cap. Regular expression use the caret to negate the character class, while the shall use bang means exclamatory. Okay, means matches a non alphabetic character, means it not going to match A to Z or A to Z character. means it ಇಲ್ಲಿ ಅದ್ರ ಮುಂದೆ ನಾವು ಕ್ಯಾಪ್ ಯೂಸ್ ಮಾಡಿದ್ದೀವಿ ಅಂದರೆ ಈ ಕ್ಯಾರೆಕ್ಟರ್ಸ್ನ ಮ್ಯಾಚ್ ಆಗಲ್ಲ. ಇದನ್ನು ಬಿಟ್ಟು ಬೇರೆ ಕ್ಯಾರೆಕ್ಟರ್ಸ್ ಲೈಕ್ ಸಿಂಬಲ್ಸ್ ಆಲ್ಸೋ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್ ಆ್ಯಂಡ್ ನಂಬರ್ಸ್ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್. ಓಕೆ, ನೆಕ್ಸ್ಟ್ ದಿ ಸ್ಟಾರ್. The asterisk refers the immediately predicting character. Here it indicates the previous character can occur many times or not at all. means this double G can be repeated n number of times or it not going to repeat. means you can see that suppose out of this A I am going to choose A. next GG ಇದೆ, GG ಬರಿತೀನಿ. means I can repeat ನೆಕ್ಸ್ಟ್ ಇನ್ನೊಂದು ಸತಿ G ಬರಿಬೋದು, ಇಲ್ದರೆ ಬರಿದಲೇ ಇರ್ಬೋದು. ಓಕೆನಾ? ಇಷ್ಟು G ಒಂದೇ ಡಬಲ್ G ಬೇಕಾದ್ರೆ ಮೆನ್ಷನ್ ಮಾಡ್ಬೋದು, ಇಲ್ಲಾಂದರೆ ಟ್ರಿಬಲ್ G 4G ಈ ಥರ ಮೆನ್ಷನ್ ಮಾಡ್ಬೋದು. ದಟ್ ಈಸ್ ಓನ್ಲಿ ದೇ ಆರ್ ಟೆಲ್ಲಿಂಗ್ ದಟ್ ಇಟ್ಸ್ indicates the previous character, nothing but ಸ್ಟಾರ್ಗಿಂತ ಹಿಂದೆ ಕ್ಯಾರೆಕ್ಟರ್ ಏನು G. ಈ Gನ it can occur many time and not at all. means G can be occur n number of time or only GG can be mentioned. Okay, this type we can mention using star. Next, a dot matches single character. The pattern 2 ... matches a 4 character pattern begin with 2.
means suppose the pattern dot star matches any number of character or none, means you can see that means ಇಲ್ಲಿ ಕೊಟ್ಟಿದ್ದಾನೆ ಜೆ ಡಾಟ್ ಸ್ಟಾರ್ ಸೆಕ್ಸ್ ಈ ಥರ ಕೊಟ್ಟಿದ್ದಾನೆ. ಇನ್ ಬಿಟ್ವೀನ್ ಜೆ ಡಾಟ್ ಅಂಡ್ ಸೆಕ್ಸ್ ನ್ಯಾನ್ ಈ ಸ್ಪೇಸಲ್ಲಿ ಇಟ್ ಕ್ಯಾನ್ ಬಿ ಕಂಟೈನ್ ಎನ್ ನಂಬರ್ ಆಫ್ ಕ್ಯಾರೆಕ್ಟರ್ ಆರ್ ನೋ ಕ್ಯಾರೆಕ್ಟರ್. ಇದು ಸ್ಪೇಸಲ್ಲಿ ಇಟ್ ಕ್ಯಾನ್ ಬಿ ಕಂಟೈನ್ ಎನ್ ನಂಬರ್ ಆಫ್ ಕ್ಯಾರೆಕ್ಟರ್ ಆರ್ ನನ್ ಕ್ಯಾರೆಕ್ಟರ್. ಇದರಲ್ಲಿ ಕ್ಯಾರೆಕ್ಟರ್ ಇದ್ದು ಅಂದ್ರೂ ಇಟ್ ಗೋಯಿಂಗ್ ಟು ಮ್ಯಾಚಸ್, ಇಲ್ಲ ಅಂದ್ರೂ ಮ್ಯಾಚ್ ಆಗುತ್ತೆ. ಓಕೆನಾ? ದಟ್ ಈಸ್ ದಿ ಮೀನಿಂಗ್ ಆಫ್ ಡಾಟ್. ನೆಕ್ಸ್ಟ್ ಸ್ಪೆಸಿಫೈಯಿಂಗ್ ಪ್ಯಾಟ್ರನ್ ಲೊಕೇಶನ್. ಓಕೆ, here you can see that create for matching at the beginning of the line, dollar for the matching end of the line. Okay, means it going to, if I am writing caps means it going to match the beginning of the line. If I am writing the dollar means it going to match end of the line. Okay, suppose if I am write cap 2 means ಯಾವ್ಯಾವು ಲೈನ್ಸು 2 ಇಂದ ಸ್ಟಾರ್ಟ್ ಆಗುತ್ತೋ that is all going to list out here. You can see that 2 2 2 2. ಓಕೆನಾ? ನೆಕ್ಸ್ಟ್ here also 2 2 2 2 ಇಂದ ಸ್ಟಾರ್ಟ್ ಆಗುತ್ತೆ, that is also written. Okay, next to display all line that does not begin with 2 means we know that if I am writing like this means this is meaning is I am going to list the lines which is not going to begin with 2 ಇಂದ ಬಿಗಿನ್ ಆಗಬಾರ್ದು. ಈ ಲೈನ್ 2 ಇಂದ ಬಿಗಿನ್ ಆಗಿದೆ, ಇಲ್ಲ 9 ಇಂದ ಬಿಗಿನ್ ಆಗಿದೆ, 5 1 6 1 4, ಇಲ್ಲ ಇಲ್ಲಿ ಯಾವ ಲೈನು 2 ಇಂದ ಬಿಗಿನ್ ಆಗಿಲ್ಲ. ಓಕೆ, ದಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ extended regular expression and grep. Next we are going to extend the RE. Okay, means RERE, extended regular expression, and grep means we are going to extend the regular expression using grep. This will be explained in next class. Okay, I am going to explain this in next class. Thank you.